ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ 2 ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಒಂದು ಬಂದ್ಬಿಟ್ಟು ಫ್ರೆಶರ್ಸ್ ಮಾಡುವಂತಹ ಕೆಲಸ, ಇನ್ನೊಂದು ಬಂದ್ಬಿಟ್ಟು ಎಡಿಟಿಂಗ್ ಗೊತ್ತಿರೋರು ಮಾಡೋ ಕೆಲಸ. ಓಕೆ, ಸೊ ನಂಗೆ ಕೆಲವೊಂದು ಕಮೆಂಟ್ಸ್ ಬರ್ತಾ ಇತ್ತು, ಎಡಿಟರ್ಸ್ ನಮ್ಗೆ ಯಾವ್ದು ಕೆಲಸ ಇದ್ರೆ ತಿಳಿಸಿ ಅಂತ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಎಜುಕೇಶನ್ ಮಾಡಿ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ನೋಡಿ, ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ರೆ ಸ್ಟೂಡೆಂಟ್, ಹೌಸ್ ವೈಫ್, ರಿಟೈರ್ಡ್, ಅವರು ಫಸ್ಟ್ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಇದು ಪಾರ್ಟ್ ಟೈಮ್ ಕೆಲಸ. ಓಕೆ, ಸೊ ತಿಂಗಳಿಗೆ ಲೈಕ್ ಒಂದು 4 ಗಂಟೆ ಕೆಲಸ ಮಾಡುವಂತ ದಿನಕ್ಕೆ ಮತ್ತೆ ನಿಮ್ಗೆ ತಿಂಗಳಿಗೆ ಒಂದು 15 ರಿಂದ 30 ತನಕ ಸ್ಯಾಲ್ರಿ ಸಿಗುತ್ತೆ. ಓಕೆ, ಸೊ ಏನ್ ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರಾ, ಮತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೇನೆ ನನ್ನ ಚಾನಲ್ ಅಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿದ್ರೆ ನನ್ನ ವಿಡಿಯೋ ಫಸ್ಟ್ ಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಟೀಮ್ 91 ಅಂತ ಒಂದು ಕಂಪನಿಲಿ ಇವತ್ತು ಒಂದು ಕೆಲಸ ಬಿಟ್ಟಿದ್ದಾರೆ. ಓಕೆ, 2 ಕೆಲಸ ಬಿಟ್ಟಿದ್ದಾರೆ. ಒಂದು ವರ್ಚುವಲ್ ಅಸಿಸ್ಟೆಂಟ್, ಇನ್ನೊಂದು ಎಡಿಟಿಂಗ್ ಕೆಲಸ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅರ್ಜಿ ಸಲ್ಲಿಸ್ಬೋದು. ಇದು ಅವರದ್ದು ಒಫಿಷಿಯಲ್ ವೆಬ್ಸೈಟ್, ಟೀಮ್ 91 ಅವರದ್ದು. ಸೊ ಬೇಸಿಕಲಿ ಟೀಮ್ 91 ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಚುವಲ್ ಅಸಿಸ್ಟೆಂಟ್ ನ ಹೈರ್ ಮಾಡಿಕೊಂಡು ದೊಡ್ಡ ದೊಡ್ಡ US UK ಕಂಪನಿಗೆ ಕೊಡ್ತಾರೆ. ಓಕೆ, ಸೊ ಅಲ್ಲಿಂದ ಅವರು ಕಮಿಷನ್ ಇಸ್ಕೊಂತಾರೆ. ನಿಮ್ಗೆ ಕೆಲಸ ಆಗುತ್ತೆ ಹೆಂಗು, ಅವ್ರಿಗೆ ದೊಡ್ಡ ದೊಡ್ಡ ಕಂಪನಿಗೆ ಹೈರ್ ಮಾಡ್ದಂಗೆ ಆಗುತ್ತೆ, ಅವರು ಹಣ ಮಾಡ್ತಾರೆ. ಈ ತರ ಇವರದ್ದು ಕಂಪನಿ ಇರೋದು. ಓಕೆ, ಸೊ 2 ಕೆಲಸ ಬಿಟ್ಟಿದ್ದಾರೆ. ಒಂದು ವರ್ಚುವಲ್ ಅಸಿಸ್ಟೆಂಟ್, ಮತ್ತೆ ಇನ್ನೊಂದು ವಿಡಿಯೋ ಕ್ರಿಯೇಟರ್, ವಿಡಿಯೋ ಕ್ರಿಯೇಟರ್. ಓಕೆ, ಫಸ್ಟಿಗೆ ವರ್ಚುವಲ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಏನ್ ಕೆಲಸ ಇದು ಅಂತ ನೋಡುವ. ಸೊ ಇದು ಪಾರ್ಟ್ ಟೈಮ್ ಕೆಲಸ. ನೀವು ಯಾರೆಲ್ಲ ಪಾರ್ಟ್ ಟೈಮ್ ಲೈಕ್ 2 to 4 ಅವರ್ಸ್ ಏನಾದರೂ ಕೆಲಸ ನೋಡ್ತಾ ಇದ್ರೆ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನೀವು ಇಂಡಿಯಾದಿಂದ ಬಿಲಾಂಗ್ ಆಗಿರ್ಬೇಕು ಈ ಕೆಲಸ ಮಾಡೋಕ್ಕೆ. ಓಕೆ, ಸೊ ಇಂಡಿಯಾದಿಂದ ಯಾರೆಲ್ಲ ಬಿಲಾಂಗ್ ಆಗಿದ್ದೀರಾ, ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ದೀರಾ, ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಅದೇ ಗ್ಲೋಬಲ್ ಆಪರ್ಚುನಿಟಿ. ಸೊ ಅವರಿಗೆ ಸ್ಕಿಲ್ ಇರೋರು, ಚೆನ್ನಾಗಿ ಕೆಲಸ ಮಾಡೋರು ಬೇಕು. ಓಕೆ, ಸೊ ಫಾರ್ ಅವರ್ ಕ್ಲೈಂಟ್ ಬೇಸ್ಡ್ ಇನ್ US. ಓಕೆ, ಸೊ ಇವಾಗ ನೀವು ಏನಂತ ಹೇಳಿದ್ರೆ US ಬೇಸ್ಡ್ ಕಂಪನಿ ಕೆಲಸ ಮಾಡುವಂಥದ್ದು. ಇವಾಗ ನಿಮ್ಮನ್ನ ಹೈರ್ ಮಾಡ್ಕೊಂಡು ಅಲ್ಲಿ ಹಾಕ್ಬಿಡ್ತಾರೆ. ಓಕೆ, ನಿಮ್ದು ಕಂಪನಿ ಇರೋದು US ಅಲ್ಲಿ. ಸೊ ವಿ ಆರ್ ಲುಕಿಂಗ್ ಫಾರ್ ಎ ಹೈಲಿ ಆರ್ಗನೈಸ್ಡ್ ಅಂಡ್ ಪ್ರೊಆಕ್ಟಿವ್ ವರ್ಚುವಲ್ ಅಸಿಸ್ಟೆಂಟ್ ಟು ಸಪೋರ್ಟ್ ಅವರ್ ಅಕೌಂಟ್ ಮ್ಯಾನೇಜ್ಮೆಂಟ್ ಟೀಮ್. ಸೊ ವರ್ಚುವಲ್ ಅಸಿಸ್ಟೆಂಟ್ ಅನ್ನೋ ರೋಲಿಗೆ ಅವ್ರ ಜನರನ್ನ ಹುಡುಕ್ತಾ ಇದ್ದಾರೆ. ಟೋಟಲಿ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಅವರದ್ದು ಅಕೌಂಟ್ ಮ್ಯಾನೇಜ್ ಮಾಡುವಂಥದ್ದು. ಓಕೆ, ಸೊ ಏನೆಲ್ಲ ಇರ್ತದೆ ನೋಡಿ ಈ ರೋಲಲ್ಲಿ. ಕೀಪಿಂಗ್ ಇಂಟರ್ನಲ್ ಪ್ರಾಜೆಕ್ಟ್ ಆನ್ ಟ್ರ್ಯಾಕ್. ನೀವು ಏನೆಲ್ಲ ಇಂಟರ್ನಲ್ ಪ್ರಾಜೆಕ್ಟ್ ಇರ್ತದೆ ಅದನ್ನ ಟ್ರ್ಯಾಕ್ ಮಾಡುವಂಥದ್ದು, ಮತ್ತೆ ಚೆನ್ನಾಗಿ ಕಮ್ಯುನಿಕೇಶನ್ ಇರಬೇಕು ನಿಮಗೆ. ಇವಾಗ ಅವ್ರದ್ದು ಕ್ಲೈಂಟ್ಸ್ ಚೆನ್ನಾಗಿ ಮಾತಾಡುವಂಥದ್ದು, ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಪ್ರಾಜೆಕ್ಟ್ ಅನ್ನು ನೋಡಿ, ಇವಾಗ ಒಂದು ಪ್ರಾಜೆಕ್ಟ್ ಬರ್ತದೆ ಆ ಕಂಪನಿಗೆ. ಓಕೆ, ಅದರ ಬಗ್ಗೆ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನ ಡಿಫ್ರೆಂಟ್ ಟೀಮ್ ಅವರಿಗೆ ಅಸೈನ್ ಮಾಡುವಂಥದ್ದು, ಅದನ್ನ ನೋಡ್ಕೊಳ್ಳುವಂಥದ್ದು, ಡೆಡ್ ಲೈನ್ ಸೆಟ್ ಮಾಡಿ ಆಯ್ತಾ ಕೆಲಸ ಎಲ್ಲ ನೋಡ್ಕೊಳ್ಳುವಂಥದ್ದು. ಆ ಥರ ನಿಮ್ದು ಇಲ್ಲಿ ಕೆಲಸ ಇರುತ್ತೆ. ಅದಾದ್ಮೇಲೆ ನಿಮ್ದು ಇಲ್ಲಿ ಕೆಲಸ ಹಾಕಿದ್ದಾರೆ, ಕ್ರಿಯೇಟ್, ಅಸೈನ್ ಅಂಡ್ ಆರ್ಗನೈಸ್ ದ ಟಾಸ್ಕ್ ಇನ್ ಆಸನ ಫಾಲೋವಿಂಗ್ ಕ್ಲೈಂಟ್ ಮೀಟಿಂಗ್. ಆಸನ ಅಂತ ಒಂದು ಟೂಲ್ ಇದೆ ಆಯ್ತಾ, ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಅದ್ರಲ್ಲ ನೀವು ಅಸೈನ್ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದು, ಮತ್ತೆ ಟಾಸ್ಕ್ ಅನ್ನ ಆರ್ಗನೈಸ್ ಮಾಡುವಂಥದ್ದು. ಸೊ ಏನಿಲ್ಲ ಫ್ರೆಂಡ್ಸ್, ನೀವು ಯೂಟ್ಯೂಬ್ ಅಲ್ಲಿ ನಿಮಗೆ ವಿಡಿಯೋಸ್ ಎಲ್ಲ ಸಿಗ್ತದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊಳ್ಳಿ ಅಷ್ಟೇ. ಓಕೆ, ಟ್ರ್ಯಾಕ್ ಪ್ರಾಜೆಕ್ಟ್ ಟೈಮ್ ಲೈನ್ಸ್ ಅಂಡ್ ಫಾಲೋ ಅಪ್ ವಿತ್ ದ ಇಂಟರ್ನಲ್ ಟೀಮ್ ಮೆಂಬರ್ಸ್ ಆನ್ ಡೆಲಿವರೇಬಲ್. ಅದೇ ಟ್ರ್ಯಾಕ್ ಮಾಡುವಂಥದ್ದು, ಏನಾಗ್ತಾ ಇದೆ ಪ್ರಾಜೆಕ್ಟ್ ಅದನ್ನು ಫಾಲೋ ಅಪ್ ಮಾಡುವಂಥದ್ದು, ಮತ್ತೆ ಡೆಡ್ ಲೈನ್ ಒಳಗೆ ಆ ಪ್ರಾಜೆಕ್ಟ್ ಎಂಡ್ ಆಗಿದೆಯೋ ಇಲ್ವೋ, ಆಗ್ತದೋ ಇಲ್ವೋ ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಮತ್ತೆ ಎಲ್ಲ ಅಪ್ಡೇಟ್ ಮಾಡುವಂಥದ್ದು, ರಿಪೋರ್ಟ್ಸ್ ಎಲ್ಲ ಅಪ್ಡೇಟ್ ಮಾಡುವಂಥದ್ದು, ಮತ್ತೆ ಡೇ ಟು ಡೇ ಆಪರೇಷನ್ಸ್ ಎಲ್ಲ ಮಾಡುವಂಥದ್ದು. ಇದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಸೊ ಈ ಥರ ಇರುತ್ತೆ ಕೆಲಸ ನಿಮ್ಮದು. ಕ್ವಾಲಿಫಿಕೇಶನ್ ನೋಡೋಣ. ಎಕ್ಸ್ಪೀರಿಯನ್ಸ್ಡ್ ವಿತ್ ಆಸನ ಆರ್ ಸಿಮಿಲರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಪ್ರಿಫರ್ಡ್, ಅದು ನೀವು ಕಲ್ತ್ಕೊಳ್ಳಿ ಆಯ್ತಾ. ನೆಕ್ಸ್ಟ್, ಡೀಟೇಲ್ ಓರಿಯೆಂಟೆಡ್ ವಿತ್ ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಅಟ್ ಒನ್ಸ್. 2 ಟಾಸ್ಕ್ ಅನ್ನು ಸೈಮಲ್ಟೇನಿಯಸ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು ನಿಮಗೆ. ಓಕೆ, ಇದು ಪಾರ್ಟ್ ಟೈಮ್ ಕೆಲಸ. ಮತ್ತೆ US ಶಿಫ್ಟ್ ಟೈಮಿಂಗ್. ನಮ್ದು ಭಾರತ ಟೈಮ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ರಾತ್ರಿ 9:30 ಇಂದ 1:30
ಮಧ್ಯರಾತ್ರಿ 1:30 ಗಂಟೆಯ ಒಳಗೆ ಕೆಲಸ ಇರ್ತದೆ ನಿಮ್ಗೆ. 9:30 1:30 ಮಧ್ಯೆ ಕೆಲಸ ಇರ್ತದೆ ನಿಮ್ಗೆ. ಪಾರ್ಟ್ ಟೈಮ್ ಕೆಲಸ ಇರುತ್ತೆ 2 4 ಗಂಟೆ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಲಿಂಕ್ ಡೈರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ಓಕೆ, ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಈ ಲಿಂಕ್ ಇರ್ತದೆ, ಈ ಫಾರ್ಮ್ ಲಿಂಕ್ ಇರ್ತದೆ. ಸೊ ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್ ಹಾಕ್ಬೇಕು, ನೀವು ಇಲ್ಲಿ ಫುಲ್ ನೇಮ್ ಹಾಕ್ಬೇಕು, ಮತ್ತೆ ಮೊಬೈಲ್ ನಂಬರ್ ಹಾಕ್ಬೇಕು, ಮತ್ತೆ ನಿಮ್ದು ಇಂಗ್ಲಿಷ್ 5 ಹಾಕಿ. ನೆಕ್ಸ್ಟ್ ಹೌ ಮೆನಿ ಇಯರ್ಸ್ ಆಫ್ ಇಂಟರ್ನ್ಯಾಷನಲ್ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಡೂ ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನನ್ನ ಅಂತ ಹಾಕಿ. ವಿಚ್ ಆಫ್ ದೀಸ್ ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಆ್ಯಂಡ್ ಕ್ಯಾನ್ ಇಂಡಿವಿಜುವಲಿ ಹ್ಯಾಂಡಲ್ ವಿದೌಟ್ ಸೂಪರ್ವಿಷನ್ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ಸೊ ಇದು ನಿಮಗೆ ಯಾವ್ದು ಚೆನ್ನಾಗಿ ಗೊತ್ತು ಅದು ನೀವು ಇಲ್ಲಿ ಹಾಕಿ. ಯಾವ್ದು ಹೆಲ್ಪ್ ಇಲ್ಲದೆ ನಿಮ್ಗೆ ಏನು ಹ್ಯಾಂಡಲ್ ಮಾಡ್ಲಿಕ್ಕೆ ಗೊತ್ತು ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ನಿಮ್ಗೆ ಅದೆಲ್ಲ ಗೊತ್ತಿದ್ರೆ ಹಾಕಿ, ಟಿಕ್ ಮಾಡಿ. ಓಕೆ, ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಡು ಯು ಹ್ಯಾವ್ ಕ್ಲಿಯರ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ಓಕೆ, ಇದರ ಆನ್ಸರ್ ಮೇಲೆ ನಿಮ್ಮನ್ನ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು. ಓಕೆ, ನಿಮ್ಗೆ ಅವರು ಮೇಲ್ ಮಾಡ್ತಾರೆ. ಓಕೆ, ಮೇಲ್ ಇಲ್ಲ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಪ್ರಕಾರ ಜಾಸ್ತಿ ಮೇಲೇ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ. ಸೊ ನೀವು ಮೇಲ್ ಐ ಡಿ ಚೆಕ್ ಮಾಡ್ತಾ ಇರಬೇಕು. ಇದು ಒಂದು ಕೆಲಸ ಆಯಿತು. ಓಕೆ, ಸೊ ಇನ್ನೊಂದು ಕೆಲಸ AI ವಿಡಿಯೋ ಕ್ರಿಯೇಟರ್. ಓಕೆ, ಇದು ಕೂಡ ಮನೆಯಿಂದ ಮಾಡುವಂಥ ಕೆಲಸ. ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ದಾರೆ ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಡಿಟಿಂಗ್ ಆ ಥರದ್ರಲ್ಲಿ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆಯಿತಾ? ಸೊ ಕ್ರಿಯೇಟ್ AI ಅವತಾರ್ ಬೇಸ್ಡ್ ವಿಡಿಯೋಸ್. ತುಂಬ ಜನ ನಮ್ಮ ಕನ್ನಡದಲ್ಲೂ ನೋಡಿದ್ದೀನಿ ನಾನು. ಆಯಿತಾ? AI ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಆಯಿತಾ? AI ಅವತಾರ್ ವಿಡಿಯೋ ಮಾಡುವಂಥದ್ದು ನಿಮ್ದಿಲ್ಲಿ. ಆಯಿತಾ? ಮತ್ತು ಇಮೇಜ್ ಕ್ರಿಯೇಟ್ ಮಾಡುವಂಥದ್ದು ಡಿಫ್ರೆಂಟ್ ಟೂಲ್ಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಯೂಸ್ ಮಾಡಿ ನಿಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ರನ್ವೇ ML, ಈ ಥರ ಸ್ಟೇಬಲ್ ಡಿಫ್ಯೂಷನ್ ಅಂತ ಈ ಥರ ಟೂಲ್ಸ್ ಎಲ್ಲ ಯೂಸ್ ಮಾಡಿ ಗೊತ್ತಿರ್ತದೆ ನೋಡಿ. ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನಂಗೆ ಅಷ್ಟು ನಾಲೆಜ್ ಇಲ್ಲ ಗೈಸ್, ಸೊ ನಾನು ಅದು ಇದು ಮಾಡ್ತಾ ಇದ್ದೇನೆ. ಟೋಟಲಿ AI ವಿಡಿಯೋ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಇಮೇಜ್ ಜನರೇಟ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ, ಎಡಿಟಿಂಗ್ ರಿಲೇಟೆಡ್. ಓಕೆ, ಅದರ ಲಿಂಕ್ ಕೂಡ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಈ ಕೆಲಸಕ್ಕೆ ಅಪ್ಲೈ ಮಾಡೋರು ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಇಮೇಲ್ ಅಡ್ರೆಸ್ಸು, ಫುಲ್ ನೇಮು, ಫೋನ್ ನಂಬರ್, ಮತ್ತು ಎಲ್ಲಾದರೂ ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಹಾಕಿ. ಮತ್ತು ನಿಮ್ಮದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ 5 ಅಂತಲೇ ಹಾಕಿ ಗೈಸ್. ನೆಕ್ಸ್ಟ್ ಯಾವ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅದು ಇಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಬ್ರೀಫ್ಲಿ ಎಕ್ಸ್ಪ್ಲೈನ್ ಹೌ ಯು ಹ್ಯಾವ್ ಯೂಸ್ AI ಟು ಎಡಿಟ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಟು ಇಂಪ್ರೂವ್ ದ ಕ್ವಾಲಿಟಿ. ನಿಮ್ಮ ಆನ್ಸರಲ್ಲಿ ಬರೀರಿ. ನಿಮ್ಗೆ ಇದು ಹೆಲ್ಪ್ ಬೇಕಿದ್ರೆ ChatGPT ಕೇಳಿ, ಅದು ನಿಮಗೆ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಶೇರ್ ಒನ್ AI ಅವತಾರ್ ವಿಡಿಯೋಸ್ ಯು ಕ್ರಿಯೇಟೆಡ್. ಲಿಂಕ್ ರಿಕ್ವೈರ್ಡ್. ನೋ ಲಿಂಕ್ ಈಸ್ ಈಕ್ವಲ್ ಟು ನೋ ಶಾರ್ಟ್ ಲಿಸ್ಟೆಡ್. ಆಲ್ಸೋ ಮೆನ್ಷನ್ ಟೂಲ್ ಯೂಸ್ಡ್. ಆಯಿತಾ? ಸೊ ಏನು ಮಾಡಬೇಕು, ನೀವು ಆಲ್ರೆಡಿ ಏನಾದರೂ ವಿಡಿಯೋ ಮಾಡಿರ್ತೀರಲ್ವಾ, ಅದರ ಲಿಂಕನ್ನು ಇಲ್ಲಿ ತಂದು ಹಾಕಬೇಕು. ಇವಾಗ ಯೂಟ್ಯೂಬ್ ವಿಡಿಯೋ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಅದರ ಲಿಂಕ್ ತಂದು ಇಲ್ಲಿ ಹಾಕಿ ಯಾವ ಟೂಲ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಇಲ್ಲಿ ಬರೀರಿ. ಓಕೆ, ಲಿಂಕ್ ಹಾಕಿ ಟೂಲ್ ನೇಮ್ ಬರಿಬೇಕು. ನೆಕ್ಸ್ಟ್ ಕರೆಂಟ್ ಸ್ಯಾಲ್ರಿ, ಎಲ್ಲಾದರೂ ಚಿಕ್ಕ ಪುಟ್ಟ ಪಾರ್ಟ್ ಟೈಮ್ ಏನೋ ಕೆಲಸ ಮಾಡ್ತಾ ಇದ್ದೀರಾ, ವಾರ್ಷಿಕ ಆದಾಯ ಎಷ್ಟಿದೆ ನಿಮ್ಮದು ಅದಿಲ್ಲಿ ಬರೀರಿ. ಮತ್ತು ಇವಾಗ ನಿಮ್ದು ಎಕ್ಸ್ಪೆಕ್ಟೇಷನ್ ಎಷ್ಟು ವಾರ್ಷಿಕ ಆಯ ಅದು ಬರೀರಿ ಇಲ್ಲಿ. ಓಕೆ, ಯಾವಾಗ ಜಾಯ್ನ್ ಆಗ್ತೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಜಾಯ್ನ್ ಅಂತ ಹಾಗೆ. ಓಕೆ, ಸೊ ಅಂಟಿಲ್ ವಾಟ್ ಟೈಮ್ ಅಟ್ ನೈಟ್ ಆರ್ ಯು ವಿಲಿಂಗ್ ಟು ವರ್ಕ್ ಕಂಫರ್ಟೇಬಲಿ ಅಂತ ಕೇಳ್ತಾ ಇದ್ದಾರೆ. ಡೈಲಿ ಮಂಡೇ ಟು ಫ್ರೈಡೆ. ಆಯಿತಾ? ಮಂಡೇ ಟು ಫ್ರೈಡೆ ಅಂತ ಹೇಳಿದ್ರೆ ಎಷ್ಟು ದಿನ ಕೆಲಸ? ಮಂಡೇ ಟು ಫ್ರೈಡೆ ಕೆಲಸ. ಓಕೆ, 2 ದಿನ ರಜೆ ಇರ್ತದೆ. ನೆಕ್ಸ್ಟ್ ಎಷ್ಟು ಗಂಟೆ ತನಕ ಕೆಲಸ ಮಾಡ್ಬೋದು ನೀವು? ಅಂಟಿಲ್ 1 AM 2 AM ಅದು ಇಲ್ಲಿ ಹಾಕಿ. ಓಕೆ, ಅದಾದ್ಮೇಲೆ CV ಹಾಕಿ. ಸೊ ವಿಚ್ ಪ್ಲಾಟ್ಫಾರ್ಮ್ ಈ ಸಬ್ಮಿಟ್ ಅಂತ ಕೇಳ್ತಾರೆ, ಲಿಂಕ್ಡ್ಇನ್ ಅಂತ ಹಾಕಿ, ಇಲ್ಲ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಹಾಕಿ, ಅದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಸೊ ಈ ಥರ ಇದಕ್ಕೆ ಅಪ್ಲೈ ಮಾಡುವಂಥದ್ದು 2 ಜಾಬ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೆ. ನಿಮಗೆ ಯಾವ್ದು ಬೆಟರ್ ಅಂತ